ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಮ್ಮನೆಯಲ್ಲಿ ಪಿತೃಪಕ್ಷದ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಿತೃಪಕ್ಷದಲ್ಲಿ ನಾವು ಯಾವ ರೀತಿ ಎಲ್ಲ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಪಿತೃಪಕ್ಷದಲ್ಲಿ ನಾವು ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಮತ್ತೆ ಸ್ನಾನ ಮಾಡ್ಕೊಂಡು ರಂಗೋಲಿನ ಹಾಕಿ ಎಲ್ಲನೂ ರೆಡಿ ಮಾಡಿದ್ದಾರೆ. ಗಂಜಲ, ನೀರು, ಗಂಧ, ಎಳ್ಳು, ತುಪ್ಪ, ಸುಣ್ಣ, ಗರಿಕೆ ಹುಲ್ಲು ಮತ್ತು ಸೆಗಣಿಯಲ್ಲಿ ಗಣಪತಿಯನ್ನು ಮಾಡಿದ್ದಾರೆ. ಹೂವು, ತೆಂಗಿನಕಾಯಿ, ಅಕ್ಷತೆ, ಹೂವು, ಅರಿಶಿನ, ಕುಂಕುಮ, ಸಾಂಬ್ರಾಣಿ, ಕರ್ಪೂರ ಮತ್ತು ಐನೂರು ಕುತ್ಕೊಳ್ಳೋದಕ್ಕೆ ಚಾಪೆಯನ್ನು ಹಾಕಿದ್ದೀವಿ. ಹಾಗೆ ನಮ್ಮ ಭಾವ ಕೂತ್ಕೊಂಡು ತರ್ಪಣನ ಬಿಡೋದಕ್ಕೆ ಪೀಠೆಯನ್ನು ಸಿದ್ಧವಾಗಿ ಮಾಡಿದ್ವಿ. ಹಾಗೆ ತರಕಾರಿನೂ ಸಹ ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀವಿ. ಬದನೆಕಾಯಿ, ಬೀನ್ಸು, ಗೋರಿಕಾಯಿ, ಬೆಂಡೆಕಾಯಿ, ಕುಂಬಳಕಾಯಿ, ಅವರೆಬೇಳೆ, ಉಪ್ಪು, ಹುಣಸೆಹಣ್ಣು, ಕೊಡುವಂಥ ಬ್ರಾಹ್ಮಣರಿಗೆ ಕೊಡುವಂಥ ತರಕಾರಿ ಎಲ್ಲವನ್ನು ಸಿದ್ಧ ಮಾಡಿಟ್ಕೊಂಡಿದ್ವಿ. ಹಾಗೆ ಸಾಂಬ್ರಾಣಿ ಕೂಡ ಸಿದ್ಧವಾಗಿ ಮಾಡಿಟ್ಕೊಂಡಿದ್ವಿ. ನಾವು ಎಲ್ಲ ತರಕಾರಿನೂ ಫಸ್ಟೇ ಎಲ್ಲನೂ ಮಿಕ್ಸ್ ಮಾಡಿಟ್ಟು ಬಟ್ಲಲ್ಲಿ ತುಂಬಿಟ್ಕೊಂಡಿರ್ತೀವಿ. ಯಾಕೆ ಅಂದರೆ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಮಿಕ್ಸ್ ಮಾಡಿ ಫಸ್ಟೇ ಇಟ್ಕೊಂಡಿರ್ತೀವಿ. ಎಲ್ಲನೂ ತೊಗೊಬಂದಿದೆ. ಮೆಣಸಿನ್ಕಾಯಿ ಮತ್ತು ಬೀನ್ಸು ನಮ್ಮ ತೋಟದಲ್ಲಿತ್ತು, ಕಿತ್ಕೊಂಡ್ವಿ. ಐನೂರಿಗೋಸ್ಕರಾಗಿ ಕಾಯ್ತಾಯಿದ್ವಿ. ಆಗ ಮಕ್ಕಳೆಲ್ಲ ರೆಡಿಯಾಗಿ ಬೆಳಗ್ಗೆ 5 ಗಂಟೆಗೆಲ್ಲ 5:30 ಆಗಿತ್ತು. ಎಲ್ಲ ರೆಡಿಯಾಗಿ ಕಾಯ್ತಾಯಿದ್ವಿ. ಅಷ್ಟರಲ್ಲಿ ಐನೂರು ಕೂಡ ಬಂದರು. ಯಾವ ರೀತಿ ನಮ್ಮ ಮನೇಲಿ ಶ್ರಾದ್ದ ಮಾಡ್ತಾರೋ ಒಂದು ಸರಿ ಹೋಗಿ ನೋಡ್ಕೊಬನ್ನಿ. ಯಾವ ರೀತಿ ನಮ್ಮ ಮನೇಲಿ ಶ್ರಾದ್ದವನ್ನು ಮಾಡ್ತಾರೆ. ನಮ್ಮ ಭಾವ ಕೂಡ ಬಂದು ನಮ್ಮ ಭಾವನೇ ಶ್ರಾದ್ದವನ್ನು ಮಾಡೋದು. ಓಂ ಅಚ್ಯುತಾಯ ಸ್ವಾಹ, ಓಂ ಅನಂತಾಯ ಸ್ವಾಹ, ಓಂ ಶ್ರೀ ಗೋವಿಂದಾಯ ಸ್ವಾಹ. ಅಚ್ಯುತಾನಂದಗೋವಿಂದಭ್ಯೋ ನಮೋ ನಮಃ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಸದರಾಯ ನಮಃ, ವಾಮನಾಯ ನಮಃ, ಸಿದ್ಧರಾಯ ನಮಃ, ಶ್ರೀಕೇಶಾಯ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಓಂ ಉತ್ತಿಷ್ಠಂತು ಬೋಧವಿಚಾರ್ಯತೆ ಓಂ ವೈದೇಶಂ ವೈವರ್ಧೇನ ಬ್ರಹ್ಮಕರ್ಮಸಂಹಿತ ಭೂತೋಚ್ಚಾರಣದತ್ವಾ ಅಕ್ಷಿತವಾಸನ ಓಂ ಭೂಭುಸೋ ಭೂಭುಸೋ ಸಂಪರ್ಗೋ ದೇವಚ್ಛದೇವ ದೇವ ಯಾವೋ ಚಿತ್ರಸಮತಂ ಬ್ರಹ್ಮ ಭೂಭುಸಂ ಭೂರ್ಭುಸಂ ಭೂರ್ಭುಸ್ವಂ ಓಂ ಶ್ರೀ ಗೋವಿಂದ 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 ಶ್ರೀ ಮಹಾರಾಷ್ಟ್ರಾಜ್ಞೆ ಪ್ರಥಮಾನ ಸಿದ್ಧ ಬ್ರಹ್ಮಣ ಹರಿತಿ ಪ್ರಾರ್ಥೆ ಶ್ರೀ ಶ್ರೀ ಮಂತ್ರ ಕ್ರಿಯೆ ಪ್ರಥಮ ಜಂಬೂ ದೇವತ ಶಿವಕರ್ಣ ಸಮಯ ರಾಷ್ಟ್ರ ವರ್ತಮಾನೇನ ವ್ಯವಹಾರಿಕ ಧರ್ಮನೇನ ಪ್ರವಾದಿ ಸಂಸ್ಕರಣ ಮಧ್ಯೆ ಶ್ರೀಮಂಗಲ ಶ್ರೀ ಪರಮಾತ್ಮನೇ ವರ್ಷಋತು ಪಾದಪದಮಾದಿ ಕೃಷ್ಣ ಪಕ್ಷಿ ಮಹಾಲಯ ಅಮಾವಾಸ್ಯಿಕ್ತಾನಾಂ ಶ್ರೀ ವಿಷ್ಣು ಶ್ರೀ ಕೃಷ್ಣ ಕಡೆಯ ಮಹೇ ರಾಮಷ್ಟಾಯ ಮಸ್ಯಾಂ ಸದಸ್ಯವಿದಿತೋ ಶ್ರೀ ಭಗದಾಜ್ಞೆ ಶ್ರೀಮನ್ನಾರಾಯಣ ಇತ್ಯರ್ವಸ್ಯ ಆಲಿಗತ ಯಜಮಾನಸ್ಯ ಅಂಜಮನಾಮದೇಶ್ಯ ರಜನನಾಮದೇಶ್ಯ ವಿಶ್ವನಾಮ್ನೇಃ ಅಭಿಷೇಕನಾಮದೇಶ್ಯ ಸಂಜನಾನಾಮ್ನೇಃ ಮುರಳೀನಾಮದೇಶ್ಯ ಸರಸ್ವತೀನಾಮ್ನೇಃ ಅಹಿಲಾಸಾರಿಗೌಡನಾಮದೇಶ್ಯ ನಿಶಿಕಾನೈನಗೌಡನಾಮದೇಶ್ಯ ಸಹ ಕುಟುಂಬಾನಾಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭಯ ಅಭಯ ಆಯುಃ ಆರೋಗ್ಯ ಅಖಂಡ ಐಶ್ವರ್ಯ ಅಭಿ ವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷ ಸಿದ್ಧ್ಯರ್ಥಂ ಸಕಲ ಪಿತೃದೇವತಾ ಅನುಗ್ರಹಿತ ಸಿದ್ಧ್ಯರ್ಥಂ ಅಸ್ಮಿನ್ ದಿವಸೆ ಮಹಾಲಯ ಅಮಾವಾಸ್ಯ ಕಾಲೇಶು ಮಮ ಸರ್ವ ಪಿತॄಣಾಂ ತಿಲತರ್ಪಣ ಪೂಜಾ ಕಾಲೇಶು ಪೂಜಾ ಕಾರ್ಯ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನೇನ ಅದ್ಯ ಯಜಮಾನ ಸರ್ವಜ್ಞ महागणपतिमावाहयामि स्थापयामि पूजयामि ध्यायामि ध्यानं समर्पयामावाहयामि आसनपादनं दक्षिणां समर्पयामि श्री महागणाधिपतये नमो नमः पादालिन्द्रियोः पाद्यपादप्यामि स्थालिन्द्रियोगानि द्रव्यामि ज्ञानि द्रव्यामि स्नापयामि स्नानं कृत्वा स्नापयामि स्नानं दानप्यामि स्नाते आगणाति कोविदाते भूतप्रयाग सर्वाङ्गानि दक्षिणां समर्पयामि हरिद्रां कोटुर्मान् समर्पयामि ओम सर्वं कर्माङ्गल्ये सर्वासरे शरण्ये त्र्यम्बके देवे नारायणमस्तके सर्वं विषयाङ्गेषु श्रीकृतभूतानां तान् भक्तादित्रां समर्पयामि पूजयामि ओम सुखाय महाय गंताय महागणाय 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 महा विकटाय महागणाय गौरीताय महागणाय महागणाय कुताय महा अज्ञाय येरमाय महागणाय गौरीताय महा ईशुकाय महागणाय आनानामवडे वैवलकर्ष पूजानिं समर्पयामि साक्षात् मात्राभ्यां सुदेवकन्दोडं तस्माद्रे सर्वदेवानां धूपवनसामग्रिप्रोक्षणं कटां समितं धूपवैमितं साक्षात् मात्राभ्यां धूपदीपानन्द शुद्धा आदिमभक्त्यां वर्णार्घ्यं महानवेद्यं भूत्वस्वाहा तस्मिन् मत्को देवचिदेमहि दिवो यो नक्रो धियातो सत्यं स्वाहा तदुवर्तांबुल महानिवेदयामि भूतभुवस्वदसोमभक्तो देवचिदेमहि दिवो यो नक्रो प्राणयानधानपादोधान परब्रह्मणे नमो नमः चित्तोपजातत्वराजवत्रमहान् निवेदयामि तांबूलं निवेदयोगी प्रथमं भूतभुवस्वदसोमभक्तो देवचिदेमहि दिवो यो नक्रो सत्यं विष्णुचामः एकदन्ताभ्यां प्रथमं तन्नो दिव्योदयादिकं कायिभ्यः गजवक्त्राय तन्नो महागणपति क्रोधित वेदाकं नीरादृश्यामि देवदक्षं धारयामि इति नमस्करोमि तथा देवताभ्यो नमः श्री महागणाधिपतये नमो नमः
ज्ञानवान् सर्वज्ञ देवतान् धर्मार्थमान्यासं तेनागमयमान्तन्ते यतपुरुषाधिष्ठाम् उद्भाषयामि शोभनार्थे क्षेमाय पुनरागमनाय श्री महागणदेवताभ्योऽधिष्ठाम् उद्भाषयामि महागणदेवताभ्योऽधिष्ठामेन्द्रिय वैधिष्ठते श्री महागणाधिपतये नमो नमः अधिष्ठाम् उद्भाषये शोभनार्थे क्षेमाय पुनरागमनाय च देवताभ्यो नमः चक्राय महाज्वालाय महादीप्तिरूपाय सर्वमहाबलाय ओम परमात्मा चक्राय ने ससकर्म चक्रवर्ती नारायणाय नमः नमः स्वाहा वर्णादर्मलिकाक्षमावाहयामि स्थापयामि ध्यान ध्यान सोप्यामावाहयामि आसं सोप्यानादक्तां सोप्यामि वर्णादर्मलिकां देवताभ्यो नमः पादालिदेवो पाद्यपद्भ्यामस्तां देवाभ्यां ज्ञानभ्यां स्नापयामि स्नानावासभ्यां सुतोदस्तानां दुतां सोप्यावस्त्रै मार्गान् अक्षतां सोप्यावरणात्यक्षतां सोप्यामि नोविधार्थे अक्षतां सोप्यावरणात्यक्षतां सोप्यां सर्वकारणार्थे हरिद्रां भोजनं सोप्यां सर्वमङ्गलमङ्गले शिवे सर्वासादि शरण्ये देवी नारायण वसुदेव श्री श्रीकृष्णां हरिद्रां सोप्यां श्री नारायण नारायणाय महाभगवाय महागोविंदाय नमः गोविंदाय नमः विष्णुवे नमः ओम मधुसूदनाय नमः वामनाय नमः सिद्धराय नमः शिवेशाय नमः पद्मनाभाय नमः प्रद्युम्नाय नमः रुद्राय नमः उत्याय नमः सिंहाय नमः श्रीकृष्णाय नमः दिव्या नाना नामावली परिमलपत्र पुष्पपूजानियं समर्पयामि अचिदेवर्णात् रुद्रान् देवताभ्यो नमः साक्षात् देवताभ्यां शान्तिर्विग्रहजनित्यं धूपं देवजगत्मो नमः वैदिकं कलावतीवं शोधमशकर्तमाग्राभ्यां धूपदीपं सत्यां भूलान् महान्वेदियां नारकेला षण्डध्यामहसभ्यां प्राणाभ्यां धामः समाधानं ब्रह्मणे नमः चित्तो जातक्राजोक्तमते महान्वेदियां तामरं वैकुण्ठमायुक्तं नागवैदकत्वसंयुक्तं ताम्बूलमित्तां भूलवेदियां मङ्गलकरा नीराजं सन्दर्शयामि श्रीकान्ताय कल्याणमन्दिरदेवत्या श्रीवेङ्कटनिवासाय श्रीनिवासाय मङ्गलं बोधनेन्द्राय महनीयनाथने चक्रवर्तिनं सर्वमङ्गलाचार्यं एकाग्निमङ्गलपूर्णनीरान्दुष्यां रक्षन्धारयामि इति नववशनिष्ठित्य अद्यवद्यन्तर्गणेन किञ्चित् चिन्तनीय दक्षिणशिखरमध्यदूतशिखरमध्यदूतपरिये यमसेवा कर्तस्य आत्मानं मोक्षाति अपवित्र सर्वसमसपत्यभ्यादृष्टिः ಮೊದಲನೇದಾಗಿ ಗಣಪತಿ ಪೂಜೆಯನ್ನು ಮಾಡ್ತಾರೆ. ಗಣಪತಿ ಪೂಜೆ ಮಾಡಿ ಆದಮೇಲೆ ಗಣಪತಿಯನ್ನು ಕೊಡ್ತಾರೆ. ಗಣಪತಿಯನ್ನು ತೊಗೊಂಡೋಗಿ ನಮ್ಮ ಮನೇಲಿ ಬಾಗಿಲ ಮೇಲೆ ಇಡ್ತೀವಿ. ನಾರಾಯಣ ಪೂಜೆಯನ್ನು ಮಾಡ್ತಾರೆ. ನಾರಾಯಣ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿಯನ್ನು ಕೊಟ್ಟು ಆದಮೇಲೆ ಕಳಶನ ಕದಲಿಸ್ತಾರೆ. ಕಳಶನ ಕದಲಿಸಿಬಿಟ್ಟು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡ್ತಾರೆ. ಅದರಲ್ಲಿರೋ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿದ್ಮೇಲೆ ನಾವು ಅಟ್ಟಿರೋ ರಂಗೋಲಿ ಮೇಲೆ 9 ಎಲೆನ ಹಾಕ್ತಾರೆ. ಮೊದಲು ಮೂರು ಹಾಕ್ಕೊಂಡು 9 ಎಲೆನ ಕಂಪ್ಲೀಟಾಗಿ ಹಾಕಿ ನಾವು ಹಿರಿಯರಿಗೆ ಅದರಲ್ಲಿ ತರಕಾರಿ ಅಕ್ಕಿ ಮತ್ತು ತರಕಾರಿಯನ್ನು ಕೊಟ್ಟು ಎಡೆಯನ್ನು ಕೊಡ್ತೀವಿ. ಎಡೆಯನ್ನು ಕೊಡೋದಕ್ಕೆ ಮುಂಚೆ ನಮ್ಮ ಭಾವ ಫಸ್ಟ್ ಅದರಲ್ಲಿ ತುಪ್ಪವನ್ನು ಸವರಿ ಆಮೇಲೆ ಅವರೇ ಫಸ್ಟ್ ಅಕ್ಕಿಯನ್ನು ಆಡ್ತಾರೆ. ಅಕ್ಕಿ ಅಟ್ಟಿ ಸ್ವಲ್ಪ ಅಕ್ಕಿ ಮಿಗಿಲಿಸಿ ನಮ್ಗೆ ಕೊಡ್ತಾರೆ. ಆ ಅಕ್ಕಿಯಲ್ಲಿ ಇವತ್ತು ಅನ್ನ ಮಾಡಬೇಕು. ಶ್ರಾದ್ದ ಮಾಡಿದ್ದಿನ ಅನ್ನವನ್ನು ಮಾಡಿ ಸ್ವಲ್ಪ ಮಿಗಿಲಿಸಿ ವರ್ಷ ಪೂರ್ತಿ ಅನ್ನಕ್ಕೆ ಕೊರತೆ ಇರಬಾರ್ದು ಅಂತ ಹಿರಿಯರನ್ನ ಪ್ರಾರ್ಥನೆ ಮಾಡಿ ಅಕ್ಕಿ ಬಾಕ್ಸಲ್ಲಿ ನಾವು ಅಕ್ಕಿಯನ್ನು ಹಾಕಿಟ್ಕೊತೀವಿ. ಅದೇ ರೀತಿ ಅಕ್ಕಿಯನ್ನೆಲ್ಲ 9 ಎಡೆಗೆ ಅಟ್ಟಿದಾದ್ಮೇಲೆ ನಮ್ಮ ಅಕ್ಕ ನಾನಿಬ್ಬರು ಸೇರಿ ಅಟ್ಟಿ ನಮ್ಮ ಅತ್ತೆ 3 ಸೇರಿ ತರಕಾರಿಗಳೆಲ್ಲ ಜೋಡಿಸ್ತಾ ಇದ್ವಿ. ಯಾಕೆ ಅಂದರೆ ಅಷ್ಟು ಅರ್ಜೆಂಟಾಗಿ ಮಾಡ್ತಾಯಿದ್ವಿ ಅಂದರೆ ನಮ್ಮೂರಲ್ಲಿ ನಾವು ಒಬ್ಬರೇ ಶ್ರಾದ್ದವನ್ನು ಮಾಡಲ್ಲ, ಇಡೀ ಊರು ಶ್ರಾದ್ದವನ್ನು ಆವತ್ತಿನ ದಿನ ಅಮಾವಾಸ್ಯೆ ದಿನ ಮಾಡ್ತಾರೆ. ಅದಕ್ಕೆ ಎಲ್ಲರ ಮನೆಗೂ ಹೋಗಬೇಕಾಗಿರುತ್ತೆ 500. ಅದಕ್ಕೆ ಅವ್ರಿಗೆ ಫೋನ್ ಮೇಲೆ ಫೋನ್ ಬೇರೆ ಬರ್ತಾಯಿತ್ತು. ಅದಕ್ಕೆ ಬೇಗ ನಾನು ಅಕ್ಕ ಇಬ್ಬರೂ ಎಡೆನ ಸಿದ್ಧತೆ ಮಾಡಿದ್ವಿ. ಎಡೆ ಇಟ್ಟಿದ ಮೇಲೇ ಪಿತೃಗಳಿಗೆ ಅಂದರೆ ಹಿರಿಯರಿಗೆ ಶ್ರಾದ್ದವನ್ನು ಮಾಡ್ತಾರೆ. ಅಲ್ಲಿವರೆಗೂ ಶ್ರಾದ್ದವನ್ನು ಮಾಡಲ್ಲ. ಎಡೆನ ಇಟ್ಟು ನಮ್ಮ ಭಾವ ಕೂತ್ಕೊಂಡು ನಮ್ಮ ಮಾವನಿಗೆ ಮತ್ತು ಅವರ ಅಪ್ಪನಿಗೆ ಅವರ ಮುತ್ತಾತನಿಗೆ ತರ್ಪಣವನ್ನು ಬಿಡ್ತಾರೆ. ಹಾಗೆ ಇದನ್ನೆಲ್ಲ ಶ್ರಾದ್ದ ಮಾಡೋ ಹತ್ರ ನಾವು ಬ್ಯುಸಿಯಾಗಿರೋದ್ರಿಂದ ನನಗೆ ವಿಡಿಯೋ ಬಂದು ಭವಾನಿ ಮಾಡಿಕೊಟ್ಲು. ನಮ್ಮ ನಾದನೇ ಮಗಳು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ವಿಡಿಯೋನ ನೀನೇ ಮಾಡು ಅಂತ ಕೊಟ್ಟಿದ್ದೆ. ಎಡೆ ಎಲ್ಲ ಇಟ್ಟಿದ್ದಾದಮೇಲೆ ನಮ್ಮ ಭಾವ ತರ್ಪಣ ಬಿಡೋದಕ್ಕೆ ಕೂತ್ಕೊಂಡು ಅದ್ರ ಜೊತೆ ನಾವು ಎಲೆ ಮತ್ತು ಅಡಿಕೆ 100 ರೂಪಾಯಿ ಕಾಯಿನ್ ಕೂಡ ಇಟ್ಟಿರ್ತೀವಿ. ದಕ್ಷಿಣೆ ಕೂಡ ಇಟ್ಟು ನಾವು ಇವತ್ತು ತರ್ಪಣವನ್ನು ಬಿಟ್ಟಿದ್ದಾದಮೇಲೆ ಧೂಪವನ್ನು ಹಾಕಿ ಧೂಪದಿಂದ ಎಲ್ಲನೂ ಮನೆಯೆಲ್ಲ ಮತ್ತು ತರಕಾರಿ ಮತ್ತು ನಾವು ಶ್ರಾದ್ದ ಮಾಡಿರೋದಕ್ಕೆಲ್ಲ ಧೂಪವನ್ನು ಹಾಕಿ ಪೂಜೆಯನ್ನು ಮಾಡ್ತೀವಿ. ಧೂಪನೆಲ್ಲ ತೋರಿಸಿದಾದ್ಮೇಲೆ ಪ್ರತಿಯೊಬ್ಬರು ಹೋಗಿ ಧೂಪವನ್ನು ಹಾಕಿ 9 ಎಡೆಗೆ ಧೂಪವನ್ನು ತೋರಿಸ್ತಾರೆ. ಧೂಪವನ್ನು ತೋರಿಸಿ ಅವ್ರಿಗೆ ಪೂಜೆಯನ್ನು ಮಾಡ್ತೀವಿ. ಶ್ರಾದ್ದ ಮಾಡುವಾಗ ತುಂಬ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ. ತುಂಬ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿ ಎಲ್ಲರೂ ಧೂಪವನ್ನು ಹಾಕ್ತೀವಿ. ಧೂಪವೆಲ್ಲ ಹಾಕಿ ಹೋಗಿ ಬಟ್ಟಿಡ್ಸ್ಕೊಂಡು ತೀರ್ಥವನ್ನು ತೊಗೊತೀವಿ. ಆ ತೀರ್ಥವನ್ನು ತೊಗೊಂಡ್ಮೇಲೆ ನಾವು ಇವತ್ತು ಮಾಡಿದ್ದ ಶ್ರಾದ್ದ ಹಿರಿಯರಿಗೆ ಅವ್ರಿಗೆ ತಲುಪಿರುತ್ತೆ. ಬೊಟ್ಟನ್ನೆಲ್ಲ ಇಡ್ಸ್ಕೊಂಡು ತರಕಾರಿ ಎಲ್ಲ ಬ್ರಾಹ್ಮಣರಿಗೆ ಎತ್ತಿ ಕೊಟ್ಟಿದ್ದಾದಮೇಲೆ ತರಕಾರಿನ ಮತ್ತು ಅಕ್ಕಿನೆಲ್ಲ ಸಪ್ರೇಟ್ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟಿದ್ದಾದಮೇಲೆ ನಮ್ಮ ಭಾವನು ಮತ್ತು ತೇಜು ಇಬ್ಬರೂ ಅದನ್ನು ತರ್ಪಣನ ತೊಗೊಂಡೋಗಿ ನೀರಲ್ಲಿ ಬಿಡೋದಕ್ಕೆ ಹೋದರು. ಅವರು ನೀರಲ್ಲಿ ಬಿಡೋದಕ್ಕೆ ಹೋದಾಗ ನಾವು
ಕಾಫಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದ್ವಿ. ಕಾಫಿ ಮಾಡಿ ಎಲ್ಲರಿಗೂ ಕೊಡೋಣ ಅಂತ ನಮ್ಮ ಅಕ್ಕ ಮತ್ತು ಏನೋ ಮಾತಾಡ್ತಾಯಿದ್ರು. ಹಾಗೆ ನನ್ನ ಮಗಳು ಭವಾನಿ, ತೇಜು, ನಿಮಗೆಲ್ಲರಿಗೂ ಗೊತ್ತೇ ಇದೆ ಜಾನಿ, ನಮ್ಮ ಅಕ್ಕ ವಾರ್ಗಿತಿ ಮತ್ತು ನಮ್ಮ ಅತ್ತೆ ಮತ್ತು ಇವನು ನನ್ನ ಮಗನು ಎಲ್ಲರೂ ನಗಿತಾಯಿದ್ರು ಕಾಫಿ ಮಾಡೋದಕ್ಕೆ ಅಂತ ಬಂದಾಗ. ಎಲ್ಲರೂ ಸೇರಿ ಮಾತಾಡುವಾಗ ಹಾಗೆ ತಮಾಷೆ ಮಾಡಿಕೊಂಡು ನಗುತ್ತಾಯಿದ್ರು. ಹಾಗೆ ನಾನು ವೀಡಿಯೋ ಬೇರೆ ಮಾಡ್ತಾಯಿದ್ನಲ್ಲ, ಅದಕ್ಕೆ ಎಲ್ಲರೂ ಸ್ಮೈಲ್ ಮಾಡ್ತಾಯಿದ್ರು. ಸರಿ ಅವರೆಲ್ಲ ಕಾಫಿ ಕುಡ್ಕೊಂಡು ಮನೆಗೆ ಹೋದರು. ಅಕ್ಕನೂ ಮತ್ತು ಬಾಬಾ ಮತ್ತು ಹುಡುಗರೆಲ್ಲ ಮನೆಗೆ ಹೋದರು. ಸರಿ ನಾವು ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಬೇಗ ಅಡುಗೆ ಮಾಡ್ತಾಯಿದ್ದೆ. ಯಾಕೆಂದರೆ 11:30 ಒಳಗಡೆ ಪೂಜೆ ಎಲ್ಲ ಮನೆಯಲ್ಲಿ ಎಡೆನ ಹಾಕಿ ಪೂಜೆ ಎಲ್ಲ ಮುಗಿಸ್ಬೇಕು. ಆಮೇಲೆ ಕಾಗೆಗಳಿಗೆ 12 ಗಂಟೆ ಒಳಗಡೆ ಕಾಗೆಗಳಿಗೆ ಊಟನ ಇಡಬೇಕಲ್ಲ, ಅದಕ್ಕೆ ಬೇಗ ಮಾಡ್ತಾಯಿದ್ದೆ. ಸರಿ ನಾನು ಅಡುಗೆದೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸರಿ ಅಂತ ವಿಡಿಯೋಗೆ ಅಂತ ವಿಡಿಯೋ ಮಾಡೋಣ ಅಂತ ಇಟ್ಟಿದ್ರೆ ನನ್ನ ಮಗಳು ಫೋನ್ ನೋಡ್ಬಿಟ್ಟು ಅವಳು ಕಾಣಿಸ್ತಾ ಇದ್ಲು ಅಂತ ಅದರೊಳಗಡೆ ಆಟನ ಆಡ್ತಾಯಿದ್ಲು. ಅವಳಿಗೆ ತುಂಬಾ ಇಷ್ಟ ಆದ ಥರ ಆಡೋದಕ್ಕೆ. ಸರಿ ಅಂದ್ಬಿಟ್ಟು ನಾವು ಅಡುಗೆನ ಶುರು ಮಾಡ್ಕೊಂಡ್ವಿ. ಏನೇನು ಅಡುಗೆ ಮಾಡಿದೆ ಅಂತ ಹೇಳ್ಬಿಡ್ತೀನಿ, ಆದರೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನೇ ವಿಡಿಯೋ ಮಾಡಿದೆ. ನಮ್ಮ ಅತ್ತೆ ನಾವು ಎದ್ದೊಳೋದ್ರೊಳಗಡೆ ಮತ್ತು ಮೈದಾ ಕಲಸಿತ್ತು, ಹೋಳಿಗೆಗೆಲ್ಲ ಬೇಯಿಸಿ ರುಬ್ಬಿಟ್ಟಿದ್ರು. ಸರಿ ನಾನು ಒಂದು ಕಡೆ ಕಾಳು ಬೇಯಕ್ಕಿಟ್ಟಿದ್ದೆ, ಅನ್ನ ಮಾಡೋಣ ಅಂತ ಇಟ್ಟಿದ್ದೆ. ಅದಕ್ಕೆ ಅಮ್ಮ ರಸಕ್ಕೆ ಹುರ್ಕೊಬೇಕು ಅಂತ ಬಾಣಲೆಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಅದರಲ್ಲಿ ಮಗಳ ಜೊತೆ ಮಗಳು ಕೂಡ ಆಟ ಆಡ್ಕೊಂಡು ಅಜ್ಜಿ ಕೂಡ ನಿಂತ್ಕೊಂಡಿದ್ರು. ಸರಿ ನಾನು ಅಷ್ಟರಲ್ಲೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಎಲ್ಲ ನಮ್ಮ ನಾದಿನಿ ಎಲ್ಲ ಹಚ್ಕೊಡ್ತಾಯಿದ್ರು ತರಕಾರಿಗಳು ಏನು ಬೇಕು ಎಲ್ಲ ಅಂತ. ಹೋಳಿಗೆ ಮಾಡಿದ್ವಿ ನಾವು. ಹೋಳಿಗೆ ಮತ್ತು ನಾವು ಎಡೆಗೆ ಕಾಳು ಸಾರನ್ನು ಮಾಡ್ತೀವಿ. ಕಾಳು ಸಾರು ಮಾಡಿದ್ವಿ, ಅನ್ನ ಮಾಡಿದ್ದೆ, ಮುದ್ದೆ ಮಾಡಿದ್ದೆ ಮತ್ತು ರವೆ ಪಾಯಸ ಮಾಡಬೇಕಾಯ್ತು. ನಾನು ರವೆ ಪಾಯಸ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸ್ವೀಟ್ ಆಲ್ರೆಡಿ ಹೋಳಿಗೆ ಮಾಡಿರೋದ್ರಿಂದ. ಅದಕ್ಕೆ ನಾನೇನು ಮಾಡಿದೆ, ರವೆ ಉಂಡೆನ ಮಾಡ್ಕೊಂಡಿದ್ದೆ. ಮತ್ತು ಶ್ರಾದ್ದಗೆ ಉದ್ದಿನ ವಡೆ ಮಾಡಲೇಬೇಕು, ಅದಕ್ಕೆ ಉದ್ದಿನ ವಡೆಗೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯಗೆಲ್ಲ ಹಚ್ಕೊಟ್ಟಿದ್ರು, ಆಲೂಗಡ್ಡೆ ಪಲ್ಯ ಮಾಡು ಅಂತ. ಸರಿ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗೆ ಸ್ವಲ್ಪ ವಾಂಗಿಭಾತ್ ರೈಸ್ ಮಾಡೋಣ ಅಂದ್ಬಿಟ್ಟು ವಾಂಗಿಭಾತ್ ಕೂಡ ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ಹೋಳಿಗೆಗೆಲ್ಲ ರೆಡಿ ಮಾಡಿದ್ರು. ನಾನು ಕಾಳು ಸಾರಿಗಿಟ್ಟಿದ್ದೆ. ಈ ಕಡೆ ಅಮ್ಮ ರಸಕ್ಕೆ ಎಲ್ಲರೂ ಹುರ್ಕೊತಾಯಿದ್ರು ರಸ ಮಾಡೋದಕ್ಕೆ ಅಂದ್ಬಿಟ್ಟು. ಸರಿ ಅವರು ರಸಕ್ಕೆಲ್ಲ ಹುರ್ಕೊಳೋದ್ರೊಳಗಡೆ ನಾನು ಬೇರೆ ಅಡುಗೆಗೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಶ್ರಾದ್ದ ಮಾಡುವಾಗ ಹೆಸ್ರುಬೇಳೆಯನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಎಡೆಗೆ ಹೆಸ್ರುಬೇಳೆ ಮಾಡಬಾರ್ದಂತೆ, ಹೆಸ್ರುಬೇಳೆ ಪಾಯಸ ಮಾಡ್ಬೋದಂತೆ. ಹೆಸ್ರುಬೇಳೆ ಯಾಕೆ ಮಾಡ್ಬಾರ್ದಂತೆ, ಸೌತೆಕಾಯಿ ಹಾಕ್ಬಾರ್ದು ಆವತ್ತಿನ ದಿನ ಅಂತ ಐನೋರು ಹೇಳಿದ್ರು. ಅದಕ್ಕೆ ನಾನು ಸೌತೆಕಾಯಿ ಬೇಡ ಅಂತ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡೆ ಅಷ್ಟೇ. ಆ ಹೆಸ್ರುಬೇಳೆ ಪಾಯಸ ಮಾಡೋದ್ರಿಂದ ಹಿರಿಯರಿಗೆ 1 ತಿಂಗಳು ಊಟ ಅನ್ನ ಸಿಗುತ್ತೆ ಅಂತೆ, ಹೆಸ್ರುಬೇಳೆಯಿಂದ ಮಾಡಿರೋಂಥ. ಹಾಗೆ ರವೆ ಪಾಯಸ ಮಾಡೋದ್ರಿಂದ, ಅಕಸ್ಮಾತ್ ರವೆ ಉಂಡೆ ಮಾಡೋದ್ರಿಂದ ಅವ್ರಿಗೆ 3 ತಿಂಗಳು ಊಟ ಸಿಗುತ್ತೆ ಅಂತೆ ಹಿರಿಯರಿಗೆ. ಅದನ್ನು ಕೂಡ ಮಾಡ್ಬೋದು. ನಾನು ರವೆ ಪಾಯಸ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಹೋಳಿಗೆ ಮಾಡಿದ್ದೆ. ಅದಕ್ಕೆ ರವೆ ಉಂಡೆಯನ್ನು ಮಾಡಿಕೊಂಡೆ ನಾನು. ಅದ್ರ ಜೊತೆ ಉದ್ದಿನ ವಡೆ ಮಾಡಿದ್ರೆ ಉದ್ದಿನ ವಡೆ ವರ್ಷ ಪೂರ್ತಿ ಅವ್ರಿಗೆ ಊಟವನ್ನು ಸಿಗುತ್ತೆ ಅಂತೆ. ಅದಕ್ಕೆ ಉದ್ದಿನ ವಡೆಗೂ ಸಹ ನಾನು ಶ್ರಾದ್ದ ಮಾಡಿದ ದಿನ ಮಾಡ್ತೀನಿ. ಯಾವ್ಯಾವ ರೀತಿ ಎಡೆಗೆ ಅಡುಗೆ ಮಾಡ್ತೀರಾ ಪಿತೃಪಕ್ಷದಲ್ಲಿ ಅಂತ ಖಂಡಿತ ಕಮೆಂಟ್ ಮಾಡಿ. ಅಕ್ಕ ಉದ್ದಿನ ವಡೆ ಎಲ್ಲ ಮಾಡಿಕೊಟ್ರು. ನಾನು ಥರ್ಮೋಕಲ್ಲೆಲ್ಲ ತೊಳೆದು ರಂಗೋಲಿಯನ್ನು ಹಾಕಿ ಚಂಬಿಟ್ಟು ಅದರಲ್ಲಿ ನೀರನ್ನು ಇಟ್ಟು ನಾವು ಬಟ್ಟೆಯನ್ನು ಇಡ್ತೀವಿ. ನಮ್ಮತ್ತೆ ಎಲ್ಲ ಅದನ್ನು ರೆಡಿ ಮಾಡಿಕೊಟ್ರು. ಅಷ್ಟರಲ್ಲಿ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹುಡುಗರೆಲ್ಲ ಅಕ್ಕ ಮನೆ ಹತ್ರ ಹೋಗಿದ್ರಲ್ವ, ಅದಕ್ಕೆ ನಾನು ನನ್ನ ದೊಡ್ಡ ಮಗಳು ಮಾತ್ರ ಇದ್ದಿದ್ದು. ಅದಕ್ಕೆ ಇಬ್ಬರು ಸೇರಿ ಪೂಜೆಯನ್ನು ಮಾಡ್ತಾಯಿದ್ವಿ. ಪೂಜೆ ಮಾಡೋದ್ರೊಳಗೆ ನನ್ನ ತಂಗಿ ಕೂಡ ಬಂದರು. ನನ್ನ ತಂಗಿ ನಮ್ಮ ಭಾವ ಇಬ್ಬರು ಬಂದರು. ಸರಿ ಅವ್ರಿಗೆ ಪೂಜೆ ಎಲ್ಲ ಮಾಡಿ 10 ನಿಮಿಷ ನಾನು ಅಡುಗೆ ಮನೆಯನ್ನು ಬಾಗಿಲು ಹಾಕಿದ್ದೆ. ಅವತ್ತು ಹಿರಿಯರು ಬಂದು ಊಟ ಮಾಡ್ತಾರೆ ಅಂತ ನಂಬಿಕೆ. ಅದಕ್ಕೆ ಒಂದು 10 ನಿಮಿಷ ಬಾಗಿಲನ್ನು ಹಾಕಿ 10 ನಿಮಿಷ ಆದಮೇಲೆ ನಾನು ಎತ್ಕೊಂಡೋಗಿ ಕಾಗೆ ಬಂದು ಊಟ ತಿಂದಿದ್ದಾದಮೇಲೆ ನಾವು ಕೂಡ ಊಟ ಮಾಡೋದು. ಅಲ್ಲಿವರೆಗೂ ನಾನು ಕೂಡ ಕಾಗೆ ಬರೋವರೆಗೂ ಕಾಯ್ತೀನಿ. ನಾನು ಕಾಗೆ ಇಡೋದ್ರೊಳಗಡೆ ಕಾಗೆ ಬಂದು ಊಟ ಮಾಡುತ್ತೆ. ಯಾಕೆಂದರೆ ನಮ್ಮ ಮನೆಗಳ ಹತ್ರ ಪ್ರತಿದಿನ ಕಾಗೆಗಳಿರುತ್ತೆ. ಪ್ರತಿದಿನ ಅದಕ್ಕೆ ಮೇವು ಹಾಕೋದ್ರಿಂದ ಕಾಗೆಗಳು ಪ್ರತಿದಿನ ಬೆಳಗ್ಗೆ ನಮ್ಮ ಮನೆ ಹತ್ರ ಇರುತ್ತೆ. ಅದಕ್ಕಾಗಿ ನಾನು ಇಡೋದ್ರೊಳಗಡೆ ಕಾಗೆ ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ತೀನಿ. ಊಟ ಮುಗಿಸ್ಮೇಲೆ ನಾನು ನೈಟ್ ಏನು ಊಟ ಮಾಡಲ್ಲ. ಒಂದೇ ಟೈಮ್ ಆವತ್ತಿನ ದಿನ ಊಟವನ್ನು ನಾನು ಮಾಡೋದು. ನಮ್ಮ ಇವತ್ತಿನ ಶ್ರಾದ್ದವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನೀವು ಯಾವ ರೀತಿ ಮಾಡ್ತಿರೋದ ಖಂಡಿತ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.